ಅವೆಂಗ್ ಫೌಂಡೇಶನ್ ರವರು ಇವತ್ತು ಬಹಳ ವಿಶಿಷ್ಟವಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸುವ ಪ್ರಾರಂಭಿಕ ಹಂತ ಪ್ರಾಥಮಿಕ ಶಿಕ್ಷಣವನ್ನ ಉಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಓದುವಂತಹ ಆ ವಾತಾವರಣವನ್ನ ಮತ್ತಷ್ಟು ಮಗದಷ್ಟು ಸುಂದೀಕರಣ ಮಾಡಲು ನಾವೆಲ್ಲರೂ ಪಣ ತೊಡ್ತಾ ಯಾವುದೋ ಊರುಗಳಿಂದ ಯಾವುದೋ ಕೆಲಸದಿಂದ ಈ ಒಂದು 3-4 ದಿನ ಜೊತೆಗೂಡಿ ಸಮಾಜದೊಂದಿಗೆ ಜೊತೆಗೂಡಿ ಈ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ನೀವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ. ಒಳ್ಳೆಯದಾಗಲಿ. ಶಿಕ್ಷಣ ಅಂದ್ರೆ ಬಿಸಿನೆಸ್ ಅಲ್ಲ, ಇದು ಪ್ರತಿ ಮಗುವಿನ ಹಕ್ಕು. ಡೊನೇಷನ್ ಹೆಸರಲ್ಲಿ ಲೂಟಿ ಮಾಡೋರೆ ಸ್ವಲ್ಪ ಕೇಳಿಸಿಕೊಳ್ಳಿ ಗರ್ಜನೆ. ಕನ್ನಡ ಶಾಲೆ ಉಳಿಸಿ, ನಮ್ಮ ಸಂಸ್ಕೃತಿ ಬೆಳೆಸಿ, ಹೆಜ್ಜೆ ಹಾಕು ಶಾಲೆಗೆ, ಇದು ಜ್ಞಾನದ ಮೆರವಣಿಗೆ. ಆಸೆಯು ತುಂಬಿದೆ. ನನ್ನ ಹೆಸರು ಕರುಣಾಕರ ಅಂತ. ಇದೇ ಶ್ರೀನಿವಾಸ ವಿದ್ಯಾವರ್ಧಕ ಪ್ರೌಢಶಾಲೆಯ ಓಲ್ಡ್ ಸ್ಟೂಡೆಂಟು. ಇವತ್ತಿನ ದಿನ ಅವ್ಯಾಂಗ್ ಫೌಂಡೇಶನ್ ಕಡೆಯಿಂದ 40-50 ಜನ ವಾಲಂಟಿಯರ್ಸ್ ಬಂದ್ಬಿಟ್ಟು ನಮ್ಮ ಶಾಲೆನ ಪೇಂಟಿಂಗ್ ಮಾಡಿಬಿಟ್ಟು ಒಂದು ಬಿದ್ದೋಗಿರ್ತಕ್ಕಂಥ ಶಾಲೆನ ಮರು ಕಳಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ ನೋಡಿದ್ರೆ. ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಪಿಕ್ಚರ್ಸ್ಗಳು ಬಿಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಅವ್ಯಾಂಗ್ ಫೌಂಡೇಶನ್. ನಾನು ಪ್ರದೀಪ್ ಗೌಡ ಅಂತ. ಈ ಶ್ರೀನಿವಾಸ ವಿದ್ಯಾವರ್ಧಕ ಪ್ರೌಢಶಾಲೆ ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಯಿಲ್ದರೆ ಹಳೆ ವಿದ್ಯಾರ್ಥಿ. ಅವ್ಯಾಂಗ್ ಫೌಂಡೇಶನ್ ಹಾಗೂ ಸಮರ್ಪಣಾ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಬಣ್ಣ ಮಾಡೋವಂಥದ್ದು ಏನು ಶಾಲೆಗಳಿಗೆ ಹೊಸ ಮೆರುಗನ್ನು ಕೊಡಲಿಕ್ಕೆ ಅಂತೇಳಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜೊತೆಗೆ ನಮ್ಮ ಗೋಡೆ ಬರಹಗಳು ನಮ್ಮ ಶಾಲೆ ಈ ಮಟ್ಟಕ್ಕೆ ಕಾಣುತ್ತೆ ಅನ್ನೋದೊಂದು ನಮಗೆ ಒಳ್ಳೆಯ ಎಕ್ಸಾಂಪಲ್ನ ತೋರಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ ನಮ್ಮ ಶಾಲೆ ಕಟ್ಟಡಗಳನ್ನು ಈ ಪರಿಸ್ಥಿತಿನಲ್ಲಿ ನೋಡಲಿಕ್ಕೆ. ಆ್ಯಕ್ಚುಲಿ ಈ ಎರಡು ಅವ್ಯಾಂಗ್ ಫೌಂಡೇಶನ್ ಮತ್ತು ಸಮರ್ಪಣಾ ಫೌಂಡೇಶನ್ನ ಎಲ್ಲ ಸ್ವಯಂ ಸೇವಕರುಗಳಿಗೂ ಕೂಡ ಧನ್ಯವಾದಗಳು. ಎಜುಕೇಶನ್ ಇಸ್ ನಾಟ್ ಫಾರ್ ಸೇಲ್. ಕೇಳಿ ನಮ್ಮ ಮಾತು, ಸಮಾನ ಶಿಕ್ಷಣ ಸಿಗಬೇಕು.